ತಿನ್ನಿ ಸಕ್ಕತ್ತಿರುತ್ತೆ. ಇದು ರಫಾಸಿ ನೋಡೋಣ ಬನ್ನಿ. ರೆಸಿಪಿ ರಫಾಸಿ ಅಲ್ಲ ಇದು ನಾವು ನಮ್ಮಮ್ಮ ಮಾಡ್ತಿರೋದು ನಾಳೆ ಎಲ್ಲ ಕಂಡ ಇವತ್ತೇ ಮಾಡಿಬಿಟ್ಟು ತೋರಿಸ್ತೀನಿ. ಬನ್ನಿ ಹೇಗ್ ಮಾಡೋಣ ಅಂತ ನೋಡ್ತೀನಿ. ಇದೇನಿದ್ರ ಹೆಸರು? ಮಶ್ರೂಮ್. ಇದು ಯಾಕೆ ಅಂತ ತಂದಿರುತ್ತಾನೆ, ಅದು ನಾವೆಲ್ಲ ತಿನ್ನಿ. ಈಗ ನಾನು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಫ್ರೈ ಮಾಡ್ತವ್ರೆ. ಬನ್ನಿ ಹೇಗ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮನ್ನೆಲ್ಲ ನನ್ನ ಮುದ್ದು ವೆಲ್ಕಮ್ ಮಾಡಿದ್ದಾಳೆ. ಸೊ ನಾವಿವತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮಶ್ರೂಮ್ನ ಮೇಲ್ಗಡೆ ಚಾಕು ಸಹಾಯದಿಂದ ಮೇಲ್ಗಡೆ ಲೇಯರ್ನೆಲ್ಲ ತಗೊಬೇಕಾಗತ್ತೆ. ಆನಂತರ ವಾಶ್ ಮಾಡ್ಕೊಬೇಕಾಗತ್ತೆ ಬಿಸಿನೀರಿನಲ್ಲಿ, ಅಂದರೆ ತುಂಬ ಬಿಸಿ ನೀರಲ್ಲ, ಜಸ್ಟ್ ಬೆಚ್ಚಗಿರೋ ನೀರಿನಲ್ಲಿ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ಸೊ ಈ ಮಶ್ರೂಮ್ ತುಂಬಾ ಫ್ರೆಶ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಅಷ್ಟು ಏನು ಗಲೀಜ್ ಅಂತ ಏನಿರಲಿಲ್ಲ. ಈ ಥರ ವೈಟ್ಗೆ ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು ಕೂಡ. ಸೊ ಬನ್ನಿ ಈ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಸಿಡಿಬೇಕಾಗತ್ತೆ. ಸೊ ಅರ್ಧ ಚಮಚದಷ್ಟು ಸಾಕು. ಈ ರೆಸಿಪಿ ತುಂಬಾ ಎಮ್ಮಿಯಾಗಿದೆ, ತುಂಬಾ ಟೇಸ್ಟಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೀವು. ಮತ್ತು ಇಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿರೋ ಅಂಥದ್ದು, ಮತ್ತು 2 ಹಸಿಮೆಣಸಿನಕಾಯಿನ ಹಾಗೆ ಜಸ್ಟ್ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥದ್ದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಒಂದು 4-5 ಕರಿಬೇವಿನ ಎಲೆಗಳನ್ನ ಹಾಕ್ಕೊತಾ ಇದ್ದೀವಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಈರುಳ್ಳಿ ನಮಗೆ ಗೋಲ್ಡನ್ ಬ್ರೌನ್ ಆಗಬೇಕು. ಮತ್ತು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ನಮಗೆ ಕ್ಲೀನಾಗಿ ಫ್ರೈ ಆದಷ್ಟು ಅದು ಕ್ರಂಚಿಯಾಗಿ ತಿನ್ನುವಾಗ ಬಾಯಿಗೆ ಸಿಗುತ್ತೆ, ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಈರುಳ್ಳಿ ಇಷ್ಟಪಡೋರು ಇನ್ನೂ ಕೂಡ ಹೆಚ್ಚಾಗಿ ಹಾಕೋಬೋದು. ನಾವಿವಾಗ ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ. ನಾವು ಮಶ್ರೂಮ್ನ ಇಲ್ಲಿ 2 ಪ್ಯಾಕೆಟ್ ತಗೊಂಡಿರೋ ಅಂಥದ್ದು. ಸೊ ಈರುಳ್ಳಿ ನಮಗೆ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಶುಂಠಿ ಕೂಡ ಚಿಕ್ಕದಾಗಿ ಹಚ್ಚಿರೋದ್ರಿಂದ ಅದು ತಿನ್ನುವಾಗ ಬಾಯಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಈ ಮಶ್ರೂಮ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಆಯಿಲಲ್ಲೇ. ಈ ಮಶ್ರೂಮು ನೀರು ಬಿಡುತ್ತೆ ನಮಗೆ. ಸೊ ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದು ಬೇಗನೆ ಒಂದು ವಿತಿನ್ 10 ಮಿನಿಟ್ಸಲ್ಲೆಲ್ಲ ಆಗುವಂಥ ಅಡುಗೆ ಇದು. ಮಶ್ರೂಮ್ ಕೂಡ ಬೇಗನೆ ಕುಕ್ ಆಗುತ್ತೆ, ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಇಮಿಡಿಯೇಟಾಗಿ ಯಾರು ಗೆಸ್ಟ್ ಬಂದಿದ್ದಾರೆ, ಬರೀ ರಸಮ್ ಇದೆ, ಏನು ಮಾಡೋದು ಅನ್ನೋ ಟೈಮ್ನಲ್ಲಿ ಇದನ್ನು ಮಾಡ್ಬೋದು. ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಒಂದು ದಪ್ಪ ಮೆಣಸಿನ್ಕಾಯಿನ ಸ್ಲೈಸ್ ಮಾಡಿಕೊಂಡು ಉದ್ದುದಕ್ಕೆ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ದಪ್ಪ ಮೆಣಸಿನ್ಕಾಯಿ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದು ದಪ್ಪ ಮೆಣಸಿನ್ಕಾಯಿ ಹಾಕೋದೇನಕ್ಕೆ ಅಂತ ಅಂದರೆ ಹಾರ್ಟಿಗೆ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ದಪ್ಪ ಮೆಣಸಿನ್ಕಾಯಿನ ನಮ್ಮನೆ ಎಲ್ಲ ಅಡುಗೆಗಳಲ್ಲೂ ಯೂಸ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಅದು ನೀರು ಬಿಟ್ಟು ಮತ್ತೆ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಇದರಲ್ಲೇ ಮಾಡೋ ಅಷ್ಟರಲ್ಲಿ ಅಣಬೆ ಅಂದರೆ ಮಶ್ರೂಮ್ ಫುಲ್ಲು ಕುಕ್ ಆಗೋಗಿರುತ್ತೆ. ಸೊ ಇದಕ್ಕೆ ಇವಾಗ ನಾವು ಏನೇನು ಹಾಕ್ತೀವಿ ಅಂತ ಅಂದರೆ ಒಂದು ಸ್ಪೂನಷ್ಟು ಪೆಪ್ಪರ್, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್, ಮತ್ತು ಇಲ್ಲಿ ಓಮ್ ಕಾಳನ್ನು ಒಂದು ಅರ್ಧ ಪೌಡ್ರಷ್ಟು ಪುಡಿ ಮಾಡ್ಕೊತಾ ಇದ್ದೀವಿ. ಸೊ ಪೌಡ್ರ್ ಇಲ್ಲ ಅಂದರೆ ಅದನ್ನು ಕೂಡ ಇದೇ ರೀತಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೋಬೋದು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಎಲ್ಲನೂ ಹಾಕ್ತಾ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನಿಮ್ಮ ರುಚಿಗೆ ಅನುಗುಣವಾಗಿ ಸಾಲ್ಟನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಅಲ್ವಾ, ಅದರ ಜೊತೆಗೆ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ, ಮತ್ತು
ಜೀರಿಗೆ ಪುಡಿನ ಮಿಕ್ಸ್ ಮಾಡಿ ಅದ್ರ ಜೊತೆ ಇನ್ನೊಂದು ಸಲ ಪೌಡರ್ ಮಾಡ್ಕೊಳ್ಳೋಣ. ಅದನ್ನು ಮಾಡ್ಕೊಂಡಿರೋವಂಥ ಮಿಶ್ರಣನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಹಾಕ್ಕೊಳ್ಳಿ. ಸೊ ಇದೆಲ್ಲ ನಿಮ್ಮದು ಪೌಡರ್ಗಳು ಇಲ್ಲ ಅಂತ ಅಂದರೆ ಅದನ್ನೆಲ್ಲ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕಾಗತ್ತೆ. ಕಾಳು ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ, ಧನಿಯಾ ಪೌಡರ್ ಮತ್ತು ಹೋಮ್ ಕಾಳಿನ ಪುಡಿ ಇಷ್ಟನ್ನು ಕೂಡ ಆ್ಯಡ್ ಮಾಡಿರೋ ಅಂಥದ್ದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಮತ್ತು ಯಾವುದು ಇಲ್ಲ ತರಬೇಕು ಅನ್ನೋದು ಯಾವುದೂ ಇಲ್ಲ. ಎಲ್ಲ ಮನೇಲೇ ಇರೋವಂಥದ್ದು, ವೆರಿ ಸಿಂಪಲ್ಲಾಗಿ ವೆರಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಅಡುಗೆ ಇದು. ಆಗಲೇ ಹೇಳ್ದಾಗೆ ಒಂದು ರಸಮ್ ಇದೆ, ಏನು ಸೈಡ್ ಡಿಶ್ ಇಲ್ಲ ಅಂತ ಅಂದರೆ ಮನೇಲಿ ಒಂದು ಮಶ್ರೂಮ್ ಇತ್ತು ಅಂದರೆ ಇದನ್ನು ಮಾಡ್ಕೋಬೋದು. ಸೊ ಇವಾಗ ಒಂದು 2 ಮಿನಿಟ್ಸ್ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ನಮ್ಮ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಟು ಈಟ್. ಒಳ್ಳೆ ಟೇಸ್ಟ್ ಇತ್ತು, ತುಂಬಾ ಚೆನ್ನಾಗಿದೆ. ಈ ಚಳಿಗಾಲಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಸ್ಟಾರ್ಟರ್ ಥರ ಮಾಡ್ಕೋಬೋದು. ತುಂಬಾ ಎಮ್ಮಿಯಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಈ ರೆಸಿಪಿನ ಎಲ್ಲರೂ ಕೂಡ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ನೋಡ್ಬೋದು ಫೈನಲಿ ಈ ರೀತಿ ನಮ್ಮ ಮಶ್ರೂಮ್ ಪೆಪ್ಪರ್ ಡ್ರೈ ಕಾಣಿಸ್ತಾ ಇದೆ.